ನಮಸ್ತೆ. ಇವತ್ತು ವ್ರತಕ್ಕೆ ಅಥವಾ ಉಪವಾಸಕ್ಕೂ ಮಾಡ್ಬೋದಾದಂಥ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1.5 ಕಪ್ ಆಗೋಷ್ಟು ರವೆ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಮುಡಿಸಿ ಇಟ್ಟಿದ್ದೇನೆ ಅಷ್ಟೇ, ತುಂಬ ಜಾಸ್ತಿ ಏನು ಹುರ್ಕೊಂಡಿಲ್ಲ. ಇದು ಸ್ಪ್ರಿಂಗ್ ಆನಿಯನ್, ಇದರ ಬದಲು ಮೆಂತ್ಯ ಸೊಪ್ಪು, ಪುದೀನ ಯಾವುದೂ ತಗೋಬೋದು. ಕರಿಬೇವನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಇದು ಮೊಸರು, ಜೀರಿಗೆ, ಹಸಿಮೆಣಸನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಇದು ಕೊತ್ತಂಬರಿ ಸೊಪ್ಪು, ಇದು 1 ಮುಳ್ಸೌತೆನ ಸಿಪ್ಪೆ ತೆಗೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೇನೆ. ಇದು ಕ್ಯಾರೆಟು ಮೀಡಿಯಮ್ ಸೈಜಿದ್ದು, ಇದನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೇನೆ. ಆಮೇಲೆ ಉಪ್ಪು. ಈಗ ಒಂದು ಬೌಲಿಗೆ ಮುಳ್ಸೌತೆನ ಹಾಕ್ತಾಯಿದ್ದೇನೆ. ಇದರ ನೀರನ್ನು ಹಾಕ್ಕೋಬೇಕು. ಅದಾದಮೇಲೆ ಕ್ಯಾರೆಟು, ಕರಿಬೇವು, ಹಸಿಮೆಣಸು, ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ ಸೊಪ್ಪು, ಜೀರಿಗೆ. ಅದಾದಮೇಲೆ ಮೊಸರು, ಉಪ್ಪು, ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಈಗ ರವೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಮುಳ್ಸೌತೆಯ ನೀರಿರುತ್ತಲ್ಲ, ಆಮೇಲೆ ಸೊಪ್ಪು ಹಾಕಿರ್ತೇವೆ, ಅದರ ನೀರು ಇರುತ್ತೆ. ಸೊ ನೀರು ಬೇಕಾದರೆ ನೋಡಿಕೊಂಡು ಹಾಕ್ಕೋಬೇಕು. ಇದನ್ನು ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನೋಡಿ, ಇದಕ್ಕೆ ಇಷ್ಟೇ ನೀರು ಸಾಕಾಯಿತು. ನಾನು ಮೇಲಿಂದ ಏನೂ ನೀರು ಹಾಕಿಲ್ಲ. ಇದನ್ನು ಒಂದು 10 ನಿಮಿಷ ಬಿಡಬೇಕು. ಈಗ ಒಂದು 10 ನಿಮಿಷ ಆಗಿದೆ. ರವೆ ನೀರನ್ನೆಲ್ಲ ಎಳ್ಕೊಂಡು ಸ್ವಲ್ಪ ದಪ್ಪ ಆಗಿದೆ. ಈಗ ಬೇಕು ಅಂತ ಅನಿಸಿದೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ಕೋಬೋದು. ಮೊದಲಿನ ರೊಟ್ಟಿನ ಬೇಕಿದ್ರೆ ನೀವು ಡೈರೆಕ್ಟ್ಲಿ ತಾವದ ಮೇಲೆ ತಟ್ಕೋಬೋದು. ತಾವ ಬಿಸಿ ಇರೋದಿಲ್ಲ ಅಲ್ವಾ. ಅದಾದಮೇಲೆ ಬಟರ್ ಶೀಟ್ ಅಥವಾ ಬಾಳೆ ಎಲೆಲ್ಲೂ ಮಾಡ್ಕೋಬೋದು. ಇದಕ್ಕೆ ತಾವಾದ ಮೇಲೆ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಈ ತೂತಿಗೂ ಎಣ್ಣೆ ಹಾಕ್ಕೋಬೋದು. ಈಗ ಹಾಕಿ ಮುಚ್ಚಿ ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದಾದ್ಮೇಲೆ ಇದನ್ನು ತಿರುಗಿಸಿ ಮಚ್ಚಿ ಹಾಕಬೇಕು. ಈಗ ರೊಟ್ಟಿ ತಟ್ಟಲಿಕ್ಕೆ ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೇನೆ. ಬಟರ್ ಪೇಪರ್ ಇದ್ದರೆ ಅದನ್ನು ಹಾಕ್ಕೋಬೋದು. ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಒಂದು ಮುಷ್ಟಿಯಷ್ಟು ತಗೊಂಡು ಕೈಗೆ ಅಂಟಿದ್ರೆ ಇನ್ನೊಂದು ಸ್ವಲ್ಪ ಕೈಯನ್ನು ನೀರಲ್ಲಿ ಅದ್ದಿ ಈ ಥರ ತಟ್ಕೋಬೋದು. ನಿಮಗೆ ನೀರುಳ್ಳಿ ಇಷ್ಟ ಇದ್ದರೆ ಇದರಲ್ಲಿ ನೀರುಳ್ಳಿನೂ ಸೇರಿಸ್ಕೋಬೋದು. ನಾನು ನೀರುಳ್ಳಿ ಹಾಕಿಲ್ಲ. ಇದನ್ನು ಎಷ್ಟು ತೆಳ್ಳಗೂ ತಟ್ಲಿಕ್ಕೆ ಬರುತ್ತೆ. ಈ ಥರ ಒಂದು 3 ತೂತು ಮಾಡಿಬಿಟ್ಟು ಈಗ 2ನೇದು ಹಾಕಬೇಕಾದ್ರೆ ನಾನು ಹೋಳಿಗೆ ಶೀಟಲ್ಲಿ ಹಾಕಿರೋದನ್ನು ಹಾಕ್ತಾ ಇದ್ದೇನೆ. ಈ ಥರ ತಟ್ಬಿಟ್ಟು ನಿಧಾನಕ್ಕೆ ಹೀಗೆ ತೆಗಿಬೇಕು. ಅದರ ನಂತರದ್ದು ಸೇಮ್ ಪ್ರೊಸೀಜರು. ಎಣ್ಣೆ ಹಾಕಿಬಿಟ್ಟು ಮುಚ್ಚಿ ಬೇಯಿಸೋದು.
ರುಚಿ ರುಚಿಯಾದ ರವೆ ರೊಟ್ಟಿ ರೆಡಿ.